ಏನು ಮಾಡೋಣ? ಚನ್ನಪಟ್ಟಣಕ್ಕೆ ಹೋಗೋಣ ಸರ್. ಸರಿ, ಇನ್ನು ಚನ್ನಪಟ್ಟಣದ ಕತೆ ಹೋಗಬೇಕು. ಸದ್ಯಕ್ಕಂತೂ ಮಹಾರಾಷ್ಟ್ರದ ಫಲಿತಾಂಶವನ್ನು ನಿಮ್ಮ ಮುಂದೆ ನಾವು ಹಾಜರುಪಡಿಸಿ ಆಗಿದೆ. ಅಲ್ಲಿ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. NCP ಉಳಿಯತ್ತೋ, NCP ಒಂದಾಗ್ಬಿಡುತ್ತೋ, ಶಿವಸೇನೆ ಉಳಿಯಲ್ವೋ ಏನೂ ಗೊತ್ತಾಗ್ತಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆ ಮಾತ್ರ ಅಲ್ಲಿ ಆಗಬೇಕು. ಕರ್ನಾಟಕದ 3 ರಾಜೀನಾಮೆಯಿಂದ ತೆರವಾಗಿದ್ದ 3 ಕ್ಷೇತ್ರಗಳಿಗೆ ನಡೆಯಿತು. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್, ಶಿಗ್ಗಾವಿಯಲ್ಲಿ ಯಾಸಿರ್ ಪಠಾಣ್ ಹಾಗೂ ಸಂಡೂರಿನಲ್ಲಿ ಅನ್ನಪೂರ್ಣ 3 ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದರು. ಚನ್ನಪಟ್ಟಣದಲ್ಲಿ JDS ಮತ್ತು BJP ಒಟ್ಟಾಗಿ ಹೋರಾಟ ಮಾಡಿದ್ರೂ ಆಗಲಿಲ್ಲ. ಶಿಗ್ಗಾವಿಯಲ್ಲಿ ಗೆಲ್ಲಲೇಬಹುದು ಅಂದುಕೊಂಡಿದ್ದಂತಹ ಸ್ಥಾನವನ್ನು BJP ಕಳ್ಕೊಂಡಿದೆ, ತಂದೆ ಬಸವರಾಜ ಬೊಮ್ಮಾಯಿಯವರ ಎಲ್ಲ ಶ್ರಮಗಳ ಮಧ್ಯೆ. ಇನ್ನು ಸಂಡೂರಿನಲ್ಲಿ ಬಹಳ ವಿಚಿತ್ರವಾಗಿ ಗ್ಯಾರಂಟಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಇದ್ದಿದ್ದ ಕ್ಷೇತ್ರ ಕಾಂಗ್ರೆಸ್ಸೇ ಗೆದ್ದಿದೆ. ಆದರೆ ನನ್ನ ಪ್ರಕಾರ 2 ಕ್ಷೇತ್ರಗಳಿಗಿಂತ ಬೆಟರ್ ಫೈಟ್ ಮಾಡಿದೆ ಅಲ್ಲಿ BJP ಸಂಡೂರಿನಲ್ಲಿ. ನನ್ನ ಪ್ರಕಾರ ಸಂಡೂರ್ ಈಸ್ ಎ ಬೆಟರ್ ಫಾಟ್ ಎಲೆಕ್ಷನ್ ದ್ಯಾನ್ ಹಾವೇರಿ ಮತ್ತು ಚನ್ನಪಟ್ಟಣ ಅಂತ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಅಂದರೆ ಅರ್ಥ 3ನೇ ಬಾರಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ, ಮೊದಲ ಬಾರಿ ಭರತ್ ಬೊಮ್ಮಾಯಿ ಸೋತಿದ್ದಾರೆ. ಇನ್ನು ಯೋಗೇಶ್ವರ್ ಜೀವ ಉಳಿಸ್ಕೊಂಡಿದ್ದಾರೆ, ಬಟ್ ಮಾರ್ಜಿನ್ ಅಪಿಯರ್ಸ್ ಟು ಬಿ ಗುಡ್. ಇದಕ್ಕೆ ತರಾವರಿ ವ್ಯಾಖ್ಯಾನಗಳು. ಗೌಡ್ರದ್ದು ಒಕ್ಕಲಿಗ ನಾಯಕತ್ವವನ್ನು ಜನ ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ಯೋಗೇಶ್ವರ್. ಕಿತ್ಕೊಂಡ್ಬಿಡಕ್ಕೆ ಕೊಡಕ್ಕೆ ಅದು ಬ್ಯಾಂಕ್ ಚೆಕ್ ಅಲ್ಲ, ಹಂಗೆ. ಮತ್ತು ಈ ರೀತಿ ಒಂದೊಂದು ಚುನಾವಣೆಯಿಂದ ಒಂದೊಂದು ಇದು ಬದಲಾಗ್ಬಿಡತ್ತೆ ಅನ್ನೋ ಭ್ರಮೆಗೆ ಯಾರು ಹೋಗಬಾರ್ದು. ಬೆಳಗ್ಗೆ ನೀವೆಲ್ಲ ಏರಲ್ಲಿದ್ದಾಗ ಹೇಳ್ತಿದ್ವಿ, ಕೆಲ ಜಿಲ್ಲೆಗಳಲ್ಲಿ ಕೆಲ ಪಕ್ಷಗಳನ್ನು ಸಂಪೂರ್ಣವಾಗಿ ತಳ್ಳಿ ಪಕ್ಕಕ್ಕೆ ಎಸ್ತು ಮುಂದಿನ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ವಾಪಸ್ ತಂದಿರೋದು ಇದೆ. ಮಂಡ್ಯ ಇದೆ, ಬಳ್ಳಾರಿ ಇದೆ. ಸೇಮ್ ಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಮಹಾರಾಷ್ಟ್ರ ಟುಮಾರೋ. ಇಫ್ BJP ಮಹಾಯುತಿ ಥಿಂಕ್ಸ್ ನಾವು ಮುಗಿಸ್ಬಿಟ್ವಿ ಬಿಡು ಎಲ್ಲಾರು ಅಂದ್ರೆ ನೋ, ನೀವು ಮುಗಿಸಕ್ಕಾಗಲ್ಲ. ನೀವು ನೆಕ್ಸ್ಟ್ ಚುನಾವಣೆಯಲ್ಲಿ ಜನದ ಆಲೋಚನೆ ಏನಿರುತ್ತೆ ಹೇಳಕ್ ಬರಲ್ಲ ನಿಮ್ಮದು. ಹಾಗಾಗಿದೆ. ಏನೋ ದೇವೇಗೌಡರಿಗೆ ಪಾಪ ಕುಮಾರಸ್ವಾಮಿ ಒಂದಷ್ಟು ಮುಜುಗರ, ಬಿಕಾಸ್ ಸಂಘಟಿತ ಪ್ರಚಾರ ಎಲ್ಲ ಮಾಡಿದ್ರು. DK ಶಿವಕುಮಾರ್ಗೆ ಖುಷಿ, ನಾನು ಗೆದ್ದೆ ಅಂತ ಅವರು ಖುಷಿ. ಯೋಗೇಶ್ವರ್ 1,12,000 ಮತಗಳಿಂದ ಪಡ್ಕೊಂಡ್ರು. ನಿಖಿಲ್ 87,000 ಚಿಲ್ಲರೆ. ಗೆಲುವಿನ ಅಂತರ 25,000 ಮತ. 1ನೇ ಸುತ್ತಿನಿಂದ 20ನೇ ಸುತ್ತಿನವರೆಗೆ ಮೊದಲ 6 ಸುತ್ತನ್ನು ಬಿಟ್ಟರೆ ಆಮೇಲೆ ಯೋಗೇಶ್ವರ್ ಸತತವಾಗಿ ತಮ್ಮ ಲೀಡನ್ನು ಉಳಿಸ್ಕೊಳ್ತಾ ಹೋದರು. ಹಾಗಾಗಿ 25ರಲ್ಲಿ ಗೆದ್ದರು. ಯಾಕೆ ಗೆದ್ದರು? ಯೋಗೇಶ್ವರ್ಗೆ ವಿಪರೀತವಾದ ಮುಸ್ಲಿಂ ಮತಗಳು ಒಂದು ಕಡೆಗೆ ಬಂದುಬಿದ್ದಿದೆ. ಟು ಎನ್ ಎಕ್ಸ್ಟೆಂಟ್, ಫಾರ್ ಎಕ್ಸಾಂಪಲ್, ಯಾವುದೋ ಕೆಲವು ಬೂತ್ಗಳಲ್ಲಿ 1000 ವೋಟ್ ಪೋಲ್ ಆಗಿದ್ದರೆ 980 ವೋಟ್ ಯೋಗೇಶ್ವರ್, 20 ವೋಟ್. ಯಾವುದೋ ಒಂದು ಬೂತಲ್ಲಿ 900 ವೋಟ್ ಪೋಲ್ ಆಗಿದ್ದರೆ 890 ವೋಟ್ ಯೋಗೇಶ್ವರ್ಗೆ, 10 ವೋಟ್ ಇವರಿಗೆ. ಈ ರೀತಿ ಮತಗಳು ಬಿದ್ದಿವೆ. ಜೊತೆಗೆ ಬೇರೆ ಮತಗಳು ಬಂದಿವೆ, ಅದೊಂದೇ ಬಂದಿದೆ ಅಂತಲ್ಲ, ಬಟ್ ಲಾರ್ಜ್ಲಿ ಮುಸ್ಲಿಂ ವೋಟ್ಸ್ ಹ್ಯಾವ್ ಡಿಸೈಡೆಡ್ ದಿ ಫೇಟ್ ಆಫ್ ನಿಖಿಲ್ ಕುಮಾರಸ್ವಾಮಿ ಅಂತ ಕಾಣಿಸ್ತಾ ಇದೆ ಮೇಲ್ನೊಟ್ಟಿಗೆ. ಯೋಗೇಶ್ವರ್ನ ಟೌನ್ನ ಜನ ಕೈ ಹಿಡಿದಿದ್ದಾರೆ. ಒಕ್ಕಲಿಗರ ಮತ ವಿಭಜನೆ, ಹಾಗಾಗಿ ಒಕ್ಕಲಿಗರ ಮತದ ವಿಪರೀತ ನಿರೀಕ್ಷೆಯಲ್ಲಿದ್ದ JDSಗೆ ಆ ಪರಿಪ್ರಮಾಣದಲ್ಲಿ ಅದು ಒಂದು ಕಡೆಗೆ ಬಂದು ಬಿದ್ದಂಗಿಲ್ಲ. ಮತ ಒಂದಷ್ಟು ಒಡೆದಿದೆ ಆ ಮತ ಕೂಡ. ಯೋಗೇಶ್ವರ್ ಲೋಕಲ್ಲು, ಹಂಗಾಗಿ ವಾಸ್ ಏಬಲ್ ಟು ಮ್ಯಾನೇಜ್ ಇಟ್ ಅಂತ ಕಾಣುತ್ತೆ. ಅವ್ರಿಗೂ 2 ಸರಿ ಸೋತಿದ್ದ ಅನುಕಂಪ ಇತ್ತಲ್ಲ. BJPಯ ವಕ್ಫ್ ವಿರೋಧಿ ನೀತಿ ನಿಖಿಲ್ಗೆ ಹೊಡೆತ ಅಂತಿದ್ದಾರೆ. ನೋ, ಇದು ರಾಂಗ್. ಅದು ಬೇಸಿಕಲಿ ವಕ್ಫ್ ಇನ್ನೂ ಅಲ್ಲಿ ಕೆಲಸ ಮಾಡುವಂಥ ಹಂತವನ್ನು ತಲುಪಿಲ್ಲ. 2ನೇದು ಚನ್ನಪಟ್ಟಣದಲ್ಲಿ ಆ ಇಶ್ಯೂಗಳು ಬಂದಿಲ್ಲ. 3ನೇದು ವಕ್ಫ್ ಫಾರ್ ನೋ ವಕ್ಫ್. JDS ಮಸ್ಟ್ ಅಕ್ಸೆಪ್ಟ್ ದಿಸ್. ನೀವು BJP ಜೊತೆ ಇರಬೇಕು ಅನ್ನೋದೇ ಆದರೆ ನಿಮಗೆ ಮುಸ್ಲಿಂ ಮತ ಬರಲ್ಲ. ಭಾಳ ಸರಳ. ಇಟ್ಸ್ ಆಸ್ ಸಿಂಪಲ್ ಆಸ್ ಇಟ್ ಈಸ್. ಒಂದೊಂದ್ಲ 1, 2 ಅಂತ ಮದ್ಗಿ ಹೇಳ್ಕೊಟ್ಟಂಗೆ ಹೇಳ್ಕೊಡ್ತೀವಿ ಬೇಕಾದ್ರೆ. ಚಾನ್ಸ್ ಇಲ್ಲ, ಬರಲ್ಲ ಅಷ್ಟೇ. ಅದು ವಕ್ಫು ಪಕ್ಫು ಅದೆಲ್ಲ ಕತೆ ಇಲ್ಲ, ಅದರಲ್ಲಿ ನಡೆಯಲ್ಲ ಅದು ಕೆಲಸ. ಕಾಂಗ್ರೆಸ್ಗೆ ಜಮೀನ್ ಮಾತು, ವಿವಾದಿತ ಮಾತು ಪ್ಲಸ್ ಆಯಿತು ಅಂತಿದ್ದಾರೆ. ನನ್ನ ಪ್ರಕಾರ ಪ್ಲಸ್ಸು ಮೈನಸ್ ಅಲ್ಲ, ಮೋರ್ ಕನ್ಸಾಲಿಡೇಷನ್ ಏನಾದ್ರು ಒಂಚೂರು ಆಗಿರ್ಬೋದೇನೋ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಜಮೀರ್ ಮಾತಾಡದೆ ಇದ್ದಿದ್ರು ಇನ್ನೊಂದು 4,000-5,000 ವೋಟ್ ಕಡಿಮೆ ಆಗ್ತಿತ್ತು ಲೀಡ್, ಅಷ್ಟೇ. ಅದು ಮುಸ್ಲಿಂ ಇದರಲ್ಲಿ ಅಷ್ಟೇ ಹೊರತು ಅದರಿಂದ ದೊಡ್ಡ ಪ್ಲಸ್ ಆಗಿದೆ ಅಂತ. ಕನ್ಸಾಲಿಡೇಷನ್ ಅಪಿಯರ್ಸ್ ಟು ಬಿ ಮೋರ್ ಬೆಟರ್ ಅಂತ ಕಾಣುತ್ತೆ ಮೇಲ್ನೋಟಕ್ಕೆ. ಅದೇ ಮುಸ್ಲಿಂ ಮತ್ತು ಕಳೆದ ಬಾರಿ ಯಾಕೆ ಯೋಗೇಶ್ವರ್ ಮತ ಕೊಡಲಿಲ್ಲ? ಹಾಗಾದ್ರೆ ಯಾಕೆ ಕೊಡಲಿಲ್ಲ? ಹಾಗಾಗಿ
ದೇವೇಗೌಡರ ಕುಮಾರಸ್ವಾಮಿ ಅವರ ರಣತಂತ್ರ ಯಾವುದೂ ವರ್ಕ್ ಆಗಿಲ್ಲ. ಎಸ್ ಸರ್, ಈ ಗೆಲುವನ್ನ ಡಿ ಕೆ ಗೆಲುವು ಅಂತ ಹೇಳ್ತಾರಲ್ಲ ಸರ್, ಇದನ್ನ ಯೋಗೇಶ್ವರ್ ಅವ್ರ ಗೆಲುವು ಅಂತ ನೋಡ್ಬೇಕಾ, ಡಿ ಕೆ ಗೆಲುವು ಅಂತ ನೋಡ್ಬೇಕಾ ಸರ್? ನಂದು ಗೆಲುವು. ನಿಮ್ದೇ ಗೆದ್ದಾಗ ಎಲ್ಲರದ್ದು ಗೆಲುವೆ. ಬಟ್ ಯು ಶುಡ್ ಕಾಂಪ್ಲಿಮೆಂಟ್ ಡಿ ಕೆ ಶಿವಕುಮಾರ್ ಬಿಕಾಸ್ ಆ ಫೈಟ್ ಅಂತ ತಗೊಂಡಿದ್ದು ಯೋಗೇಶ್ವರದಲ್ಲಿ. ಯಾತಕ್ಕೆ ಕಾಂಪ್ಲಿಮೆಂಟ್ ಅಂದರೆ, ಒಂದು ತಮ್ಮನನ್ನು ಬಿಟ್ಟು ತಾನು ಸೇರಿಕೊಂಡು ಫೈಟ್ ಮಾಡಿದ್ದು, ಎರಡನೇದು ತನಗೂ ತನ್ನ ತಮ್ಮನಿಗೂ ವಿಪರೀತವಾದ ಹಿಂಸೆ ಆಗುವ ಸನ್ನಿವೇಶದಲ್ಲೂ ಯೋಗೇಶ್ವರನ ವಾಪಸ್ ಕರ್ಕೊಂಡು ಬರುವಂಥ ಜಾಣ್ಮೆಯನ್ನು ತೋರಿಸಿದ್ದು. ಅನ್ಲೈಕ್ ಕುಮಾರಸ್ವಾಮಿ. ಮೂರನೇದು ಹಿ ಫಾಟ್ ದ ಬ್ಯಾಟಲ್ ಡಿ ಕೆ ಅಲ್ಲಿ. ಆದರೆ ಅಲ್ಲಿ ಲಾರ್ಜ್ಲಿ ವರ್ಕ್ ಆಗಿರೋದು ಯೋಗೇಶ್ವರ್ ಕ್ಯಾಂಡಿಡೇಚರು ವರ್ಕ್ ಆಗಿದೆ. ಬಟ್ ಈ ಚುನಾವಣೆ ಯೋಗೇಶ್ವರ್ ಕ್ಯಾಂಡಿಡೇಚರ್ ನಿಖಿಲ್ ಅನ್ನೋದಕ್ಕಿಂತ ಲೀಡರ್ಗಳ ಚುನಾವಣೆ ಆಗಿದೆ. ಹಾಗಾಗಿ ಕುಮಾರಸ್ವಾಮಿ ರೆಫ್ಯೂಸ್ ಟು ಬಿ ಲಾರ್ಜ್ ಹಾರ್ಟೆಡ್ ಪೊಲಿಟಿಕಲಿ, ನಾನು ಹೇಳ್ತಿರೋದು, ಅದರ್ವೈಸ್ ಅಲ್ಲ. ಪೊಲಿಟಿಕಲಿ ಡಿ ಕೆ ಸಮಯಕ್ಕೆ ತಕ್ಕಂತೆ ಕಾರ್ಯವಾಸಿ ಕತ್ತೆ ಕಾಲಾದರೂ ಕಟ್ಟು ಅಂದಂಗೆ, ನೋ ಐ ವಿಲ್ ಗೋ, ಏನೀಗ ಆಯ್ತಪ್ಪ ಬಾಪ, ಆಗಿದೆಲ್ಲ ಮರ್ತೋಯ್ತು ಬಾಪ ಅಂತ ಕರ್ಕೊಂಡು ಯೋಗೇಶ್ವರ್ ಜೊತೆ ಹೋಗಿತ್ತು. ಉದ್ದೇಶ ಈಡೇರ್ಬೇಕು. ಪರಸ್ಪರ ಮುಖವನ್ನು ನೋಡದ ಪರಿಸ್ಥಿತಿ ಇರಲಿಲ್ಲ ಸರ್. ಇಬ್ರು ಒಂದು ವೇದಿಕೆಗೆ ಬಂದಾಗ್ಲೂ ಆಗ್ಲೋ ಮನಸ್ಥಿತಿ ಹೊಂದಿಕೊಳ್ಳುವ ಸ್ಥಿತಿ ಇರಲಿಲ್ಲ. ಸೊ ದಟ್ ಆಟಿಟ್ಯೂಡ್ ಏನಿದೆ ಆಫ್ ಡಿ ಕೆ ಹ್ಯಾಸ್ ಸೇವ್ಡ್ ಹಿಮ್ ಟುಡೇ. ಆ ಫರ್ಗಿವ್ ಫರ್ಗೆಟ್ ಪೊಲಿಟಿಕ್ಸ್ ಅಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ ಅನ್ನೋದ್ಕೊಳ್ಳೋದು. ಎರಡನೇದು, ಅದಾದ ಮೇಲೂ ಅವನು ಹೆಂಗಾರು ಮಾಡಿ ಸೋಲ್ಸ್ಬಿಡೋಣ, ನಮಗೆಲ್ಲ ಕಾಟ ಕೊಟ್ಟಿದ್ನಲ್ಲ ಅಂತ ಅಲ್ಲದೆ ವರ್ಕ್ ಮಾಡೋದು ಅದಕ್ಕೆ. ಸುರೇಶ್ದು ಐ ಥಿಂಕ್ ಹಿ ವಾಸ್ ಗೋಯಿಂಗ್ ಫಾರ್ ಎ ರಿವೆಂಜ್ ಅಲ್ಲಿ, ಒಂಥರ ವೈಕೇರಿಯಸ್ ಪ್ಲೆಷರ್ ಫಾರ್ ಸುರೇಶ್ ಅಲ್ಲಿ. ದಿ ಪ್ಲೆಷರ್ ವಾಸ್, ನನ್ನನ್ನು ಸೋಲ್ಸಿದ್ರಿ ಪಾರ್ಲಿಮೆಂಟ್ ಅಲ್ಲಿ, ಈಗ ನಾನು ನಿಮ್ಮನ್ನು ಕೆಡವೋ ಮೂಲಕ ಲೆಟ್ ಮಿ ಎಂಜಾಯ್ ದಿಸ್ ಅಂತ. ವೈಕೇರಿಯಸ್ ಪ್ಲೆಷರ್, ನಾಟ್ ದಟ್ ಯೋಗೇಶ್ವರರು ಗೆಲ್ಲೋದ್ರಿಂದ ಅಂತ ಅಲ್ಲದೆ, ಅದು ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ, ಬಟ್ ಅವ್ರು ಸೋಲಿದೆಯಲ್ಲ JDSದು, ದಟ್ಸ್ ಎ ವೈಕೇರಿಯಸ್ ಪ್ಲೆಷರ್. ಹಾಗಾಗಿ ಐ ಥಿಂಕ್ ಡಿ ಕೆ ಶಿವಕುಮಾರ್ ಮತ್ತು ಅವರ ಸೋದರ ಇಬ್ಬರ ಈ ನಡವಳಿಕೆಗಳು ಮತ್ತು ಅಡ್ಜಸ್ಟ್ಮೆಂಟ್ ಆಗೋ ರೀತಿ ರಾಜಕಾರಣದಲ್ಲಿ ಮತ್ತು ನಂತರ ಅದರ ಫೈಟ್ ಮಾಡೋ ರೀತಿಯಿಂದ ಯು ಶುಡ್ ಗಿವ್ ದೆಮ್ ಕ್ರೆಡಿಟ್. ಪ್ಲಸ್ ಯೋಗೇಶ್ವರ್ನ ಕ್ಯಾಂಡಿಡೇಚರ್, ಪ್ಲಸ್ ಮುಸ್ಲಿಂ ಮತಗಳ ಒಂದು ಕಡೆ. ಸರ್, ಈಗ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರು ಒಂದ್ 2-3 ರೀತಿ ತಪ್ಪು ಮಾಡ್ಕೊಳ್ಳಿಲ್ವಾ ಅಂತ, ಅಂದ್ರೆ ಡಿ ಕೆ ಶಿವಕುಮಾರ್ಗಿರುವಂತ ಜಾಣ್ಮೆ ಅಥವಾ ಪೊಲಿಟಿಕಲ್ ಆಗಿ ಟ್ರಿಕ್ಸ್ ಇರ್ತಕ್ಕಂಥದ್ದು ಕುಮಾರಸ್ವಾಮಿಗೆ ಯಾಕೆ ಬರಲಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಅವ್ರದ್ದು ಆಲೋಚನೆ ಏನಿತ್ತು ಅಥವಾ ಇಲ್ಲ ಅನ್ನೋದು. ಕುಮಾರಸ್ವಾಮಿ, ನಾನೊಂದು 2-3 ಸರಿ ಇದನ್ನ ಹಿಂದೆ ಬುಲೆಟಿನ್ಗಳಲ್ಲಿ ಹೇಳಿದ್ದೀನಿ, ರಾಯಲಿ ಮಾತಾಡಬೇಕು, ಎಥಿಕಲಿ ಮಾತಾಡಬೇಕು ಅನ್ನೋದಿದ್ರೆ ಕೊಟ್ಬಿಡ್ಬೇಕು ಆ ಸೀಟಿನವರು ಅವ್ರಿಗೆ ಅಂತ ನಾನು ಹೇಳ್ತಾ ಇದ್ದೆ. ಬಟ್ ದಟ್ ಈಸ್ ದೇರ್ ಕಾಲ್, ಅದು ಅವ್ರವ್ರ ಇಷ್ಟ, ಅದು ಯಾರಿಗೇನು ಬೇಕಾದ್ರೂ ಮಾಡ್ಕೊಳ್ಳಿ. ಕುಮಾರಸ್ವಾಮಿ ಥಾಟ್ BJP ಮತ್ತು JDS ಒಟ್ಟಾಗಿ ನಿಂತು ಬಿಡ್ತೀವಿ, ನಾವು ಗೆದ್ದು ಬಿಡ್ತೀವಿ ಅಂತ ಅಂದ್ಕೊಂಡ್ರು. ಎರಡನೇದು, ಒಕ್ಕಲಿಗರ ಓಟು ಅಲ್ಲಾಡದೇ ಇರುತ್ತೆ ಅಂತ ಅಂದ್ಕೊಂಡಿದ್ರು ಅವರು. ಮೂರನೇದು, ಹಿ ನೆವರ್ ಥಾಟ್ ಪ್ರಾಬಬಲಿ ಈ ಲೆವೆಲ್ ಆಫ್ ಒಂದು ಫೈಟಿಂಗಲ್ಲಿ ಎಲೆಕ್ಷನ್ ನಡೆಯುತ್ತಿದ್ದು ಅಂತ ಅವ್ರು ಲೆಕ್ಕ ಹಾಕಲಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಈ ಹಂತಕ್ಕೆ ಬಂದಿದೆ. ಅದು ಯಾಕೆ ಬಿಟ್ಕೊಡ್ಲಿಲ್ಲ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಇಲ್ಲ ಅದಕ್ಕೆ ಉತ್ತರ. ಐ ಹ್ಯಾವ್ ನೋ ಐಡಿಯಾ. ಬಿಕಾಸ್ ದಿ ಸೇಫರ್ ಪೊಸಿಷನ್ ಫಾರ್ ಕುಮಾರಸ್ವಾಮಿ ಶುಡ್ ಹ್ಯಾವ್ ಬೀನ್, ನನ್ನ ಪ್ರಕಾರದಲ್ಲಿ ಬಿಟ್ಕೊಟ್ಬಿಡ್ಬೇಕಾಗಿತ್ತು. ಕೊಟ್ಟಿದ್ದಿದ್ರೆ ಯೋಗೇಶ್ವರ್ ಗೆದ್ದಿದ್ದಿದ್ರೂ ಮಿಸೆ ತಿರುಗ್ಬೋದಾಗಿತ್ತು, ಸೋತಿದ್ದಿದ್ರೂ ಮಿಸೆ ತಿರುಗ್ಬೋದಾಗಿತ್ತು, ಕ್ಷೇತ್ರ ಉಳಿತಾ ಇತ್ತು ಅವ್ರಿಗೆ. ಏನೇ ಆಗಿದ್ದಿದ್ರೂ ಆಗ್ತಿತ್ತದು. ಹಿ ವಾಸ್ ಇನ್ ಎ ವಿನ್ ಸಿಚುವೇಶನ್. ನಂಗೆ ಗೊತ್ತಿಲ್ಲ ಅವ್ರದ್ದು ಕ್ಯಾಲ್ಕುಲೇಷನ್ ಏನಿತ್ತು ಅಂತ. ಅಲ್ಲ ಸರ್, ವಿರಾಮ ತೊಗೊಂಡ್ಬಿಡೋಣ ಸರ್. ವಿರಾಮ ಇದೆ ಖಂಡಿತ, ಅದು ಇಂಪಾರ್ಟೆಂಟ್ ಅಲ್ಲ. ಲಾಡ್ಲಿ ಬೆಹನ. ಇನ್ನು ಶಿಗ್ಗಾವಿಯಲ್ಲಿ ಕೂಡ ಎಸ್ ಶಿಗ್ಗಾವಿಯಲ್ಲಿ 94ರಿಂದ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಅಲ್ಲಿ ಕೈ ಹಿಡಿದಿದೆ. ಇಲ್ಲಿಯವರೆಗೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಅಖಾಡದಲ್ಲಿ 4 ಬಾರಿ ಗೆಲ್ತಾ ಬಂದಿದ್ರು. ಬಟ್ ಕಾಂಗ್ರೆಸ್ ಗೆಲ್ತಾ ಇರಲಿಲ್ಲ, ಮುಸ್ಲಿಂ ಅಭ್ಯರ್ಥಿಯನ್ನ ಹಾಕ್ತಾ ಇದ್ರು. ಬಟ್ ಇದೇ ಮೊದಲ ಬಾರಿಗೆ ಯಾಸಿರ್ ಪಠಾಣ್ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಭರತ್ ಬೊಮ್ಮಾಯಿ ಸೋತಿದ್ದಾರೆ. 8 ಸುತ್ತಿನವರೆಗೂ ಕೂಡ ಅವರೇ ಇದ್ರು. ಬಟ್ ಕೊನೆಯದಿಂದ ಅವರು ಸೋಲನ್ನ ಅಪ್ಪುವಂತ ಪರಿಸ್ಥಿತಿಗೆ ಬಂದ್ರು. ಸೊ ಇದಕ್ಕೆ ಕಾರಣ ಏನು ಅಂತಂದ್ರೆ ಒಂದಿಷ್ಟು ದುಡ್ಡಿನ ವ್ಯವಹಾರ ಅಂತ ಹೇಳ್ತಾ ಇದ್ದಾರೆ. ನಾನು ಗೆದ್ದ ತಕ್ಷಣ ದುಡ್ಡಿನ ವ್ಯವಹಾರ, ಅವ್ನು ಸೋತ ತಕ್ಷಣ ದುಡ್ಡಿನ ವ್ಯವಹಾರ ಅಲ್ಲ. ಟಿಪಿಕಲ್ ಇದು. ಯಾರಾದರೂ ಹೇಳ್ತಾರೆ, ಈಗ ಮಹಾರಾಷ್ಟ್ರಲ್ಲಿ ಹೇಳ್ತಿದ್ರು ಎಲ್ಲ ದುಡ್ಡಿನ ವ್ಯವಹಾರ, ಮಿಸ್ಯೂಸ್ ಮಾಡ್ಕೊಂಬಿಟ್ರು ಅಷ್ಟೇ ಇವರು ಅಂತ. ಹಾಗೆ ಅದು ಕಾಮನ್, ಅದಲ್ಲ ಅದು. ಬಸವರಾಜ ಬೊಮ್ಮಾಯಿಗೆ ಹಿ ಹಸ್ ಬಿ ಫೇಲ್ ಟು ಮ್ಯಾನೇಜ್ ದ ಲೋಕಲ್ ಕಾಸ್ಟ್ ಕ್ಯಾಲ್ಕುಲೇಷನ್ಸನ್ನು ಹಿಂದೆ ಮಾಡೋಕ್ಕೆ ಅವ್ರ ಕೈಲಿ ಆಗ್ತಿತ್ತು. ಅದು ಪರ್ಟಿಕ್ಯುಲರ್ಲಿ
ಕುರುಬಾ ವೋಟ್ಸ್ ಇರ್ಬೋದು ಅಥವಾ ಮುಸ್ಲಿಂ ವೋಟ್ಸ್ ಇರ್ಬೋದು. ಮುಸ್ಲಿಂ ವೋಟ್ಸು ಕಂಪ್ಲೀಟ್ಲಿ ಕನ್ಸಾಲಿಡೇಟ್ ಆಗೋತಿದೆ ಈ ಸರಿ. ಕುರುಬಾ ವೋಟ್ಸು ಡಿವೈಡ್ ಆಗೋ ಪರಿಸ್ಥಿತಿಗೆ ಬಂದಿಲ್ಲ, ಆಗಿದ್ರೂ ತುಂಬ ಮಾರ್ಜಿನಲಿ ಆಗೋಗಿದೆ. ಮತ್ತು ಬೆಟರ್ ಕೋಆರ್ಡಿನೇಷನ್ ಆಫ್ ಕಾಂಗ್ರೆಸ್, ಬಿಕಾಸ್ ಬೈ ಎಲೆಕ್ಷನ್ ಆಗಿದ್ದರಿಂದ ಸೀನಿಯರ್ ಲೀಡರ್ಗಳು ಹೋಗಿ ಅಲ್ಲಿ ಕೂತಿದ್ದಾರೆ, ಸತೀಶ್ ಜಾರಕಿಹೊಳಿ ಇರ್ಬೋದು, ಒಬ್ರು ಇರ್ಬೋದು, ಅದರಿಂದ ಆಗಿದೆ ಅಲ್ವಾ. ಬಟ್ ಈ ಎಲ್ಲ ವಿವರ ಆಮೇಲೆ ತಗೊಳ್ಳೋಣ. ನಾವು ಈ ಮಾತಾಡೋ ಭರದಲ್ಲಿ ಒಂದು ವಿರಾಮನ ಕಳ್ಕೊಂಡ್ಬಿಟ್ಟಿದ್ವಿ. ಐ ಡೋಂಟ್ ವಾಂಟ್ ಟು ಬಿ ಎ ಲೂಸರ್ ಬಿಕಾಸ್ ಟೆರಿಬಲ್ ಲಾಸ್ ಅದು.